ಒಂಟಿತನದಿಂದ ದೂರ ಓಡ್ತಾ ಇದ್ದೀರಾ? ಎಷ್ಟು ದಿನದವರೆಗೂ ಓಡ್ತೀರಾ? ಎಷ್ಟು ದಿನ ಒಂಟಿತನದಿಂದ ಎಸ್ಕೇಪ್ ಆಗೋಕೆ ನೀವು ಟ್ರೈ ಮಾಡ್ತೀರಾ? ಅದಕ್ಕೊಂದು ಕ್ಯೂರ್ ಅನ್ನೋದು ಸಿಗ್ಬೇಕಲ್ವಾ? ಸಿಗದೆ ಹೋದ್ರೆ ನಿಮ್ಮ ಲೈಫಲ್ಲಿ ಒಂಟಿತನ ಕಂಪ್ಲೀಟಾಗಿ ಇದ್ದೇ ಇರುತ್ತೆ, ಕರೆಕ್ಟಾ? ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂಟಿತನಕ್ಕೆ ಕ್ಯೂರ್ ಹೇಗೆ, ಅದರಿಂದ ಹೇಗೆ ಓಡೋದನ್ನ ನಿಲ್ಲಿಸ್ಬೋದು, ಕರೆಕ್ಟ್? ಆ್ಯಂಡ್ ನಮ್ಮ ಲೈಫ್ನ ಆ ಒಂಟಿತನದಿಂದ ಹೇಗೆ ನಾವು ಯೂಸ್ ತಗೋಬಹುದು ನಮ್ಮ ಲೈಫಲ್ಲಿ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಆಗ್ತಿರ್ತೀರಾ ಮತ್ತೆ ಯೂಟ್ಯೂಬ್ ಲೈವಲ್ಲಿ ಹೇಳ್ತಿರ್ತೀರಾ, ನಾನು ಇನ್ನೂ ನನ್ನನ್ನೇ ಅರ್ಥ ಮಾಡ್ಕೊಂಡಿಲ್ಲ, ನಾನು ಮಿಸ್ ಮಾಡ್ಕೋತಿದ್ದೀನಿ, ಈ ಥರ ಎಲ್ಲ ತುಂಬಾ ಕ್ವಶನ್ಸ್ ಹಾಕಿರ್ತೀರಾ. ಓಕೆನಾ? ಸೊ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನೋಡಿ, ನಿಮಗೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂಟಿತನ ನೀವು ಓಡಿದಷ್ಟು ಅದು ನಿಮ್ಮ ಬೆನ್ ಹತ್ತುತ್ತಾ ಹೋಗುತ್ತೆ. ಸೊ ಎಲ್ಲರೂ ಏನು ಮಾಡ್ತಿರ್ತೀವಿ, ಆಂಗ್ಸೈಟಿಯಿಂದ ಅಥವಾ ನೆಗೆಟಿವ್ ಮೈಂಡ್ಸೆಟ್ ಇಂದ ಅಥವಾ ಎಕ್ಸ್ಪೀರಿಯನ್ಸಸ್ ಇಂದ, ಕರೆಕ್ಟ್, ಈ ಎಲ್ಲ ಒಂದು ಚಾನ್ಸಸ್ ಇಂದ ನಾವು ಓಡೋದಕ್ಕೆ ಟ್ರೈ ಮಾಡ್ತೀವಿ, ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್, ಆಂಗ್ಸೈಟಿ, ಡಿಪ್ರೆಷನ್, ಕರೆಕ್ಟಾ? ಸೊ ಇದೆಲ್ಲದನ್ನ ನಾವು ಓಡ್ತಾ ಇದೀವಿ ಹೊತ್ತು ಅದನ್ನ ನಿಂತು ನಾವು ಅಲ್ಲೇ ಹೆದರಿಸ್ತಾ ಇಲ್ಲ, ಕರೆಕ್ಟ್ ತಾನೆ? ಅವಾಗ ಏನ್ ಮಾಡ್ತೀವಿ, ಓಕೆ ಯಾರಾದ್ರೂ ಬೇಕು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಯಾರಾದ್ರೂ ಬೇಕು ಅಂತ ನಾವು ಆ ಒಂದು ಮೈಂಡ್ ಪರಿಸ್ಥಿತಿ ಸರಿಗಿರೋದಿಲ್ಲ ಅಲ್ವಾ, ಅವಾಗ ನಾವು ಬೇರೆಯವ್ರನ್ನ ಹುಡುಕ್ತಿವಿ, ಗೊತ್ತಾಗ್ತಿದೆಯಾ? ಅದೇನಾಗಿರುತ್ತೆ, ಜಸ್ಟ್ ಟೆಂಪರರಿ ಡಿಪೆಂಡೆನ್ಸ್ ಆಗಿರುತ್ತೆ ಅಷ್ಟೇ, ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರು ಕೂಡ, ಕರೆಕ್ಟಾ? ಬಟ್ ನೀವು ಒಳಗಿಂದ ಕ್ಯೂರ್ ಆಗಿರಲ್ಲ. ಸೊ ನಿಮ್ಮ ಆ ಒಂದು ನೆಗೆಟಿವ್ ಥಾಟ್ಸ್, ಡಿಪ್ರೆಷನ್, ಆಂಗ್ಸೈಟಿ, ನೀವು ಯಾರನ್ನ ಹುಡಿಕೊಂಡು ಅವ್ರ ಜೊತೆ ಇರ್ತಿರಲ್ಲ ಅವ್ರನ್ನು ಕೂಡ ಮತ್ತೆ ದೂರ ಮಾಡ್ಬಿಡುತ್ತೆ. ಅದು ಇನ್ನೂ ಜಾಸ್ತಿ ನಿಮ್ಮನ್ನ ಕಾಡೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಗೊತ್ತಾಗ್ತಿದೆಯಾ? ಸೊ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ, ಅವ್ರು ಇರ್ಬೇಕಿತ್ತು, ಇವ್ರು ಇರ್ಬೇಕಿತ್ತು, ಹುಡುಕ್ತೀರಾ ಆ ಫ್ರೆಂಡ್ಸ್, ಈ ಫ್ರೆಂಡ್ಸ್, ಅಥವಾ ಯಾರಾದ್ರೂ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಈ ರೀತಿ. ಯಾವುದಕ್ಕೋಸ್ಕರ? ನಿಮ್ಮ ಲೋನ್ಲಿನೆಸ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಷ್ಟೇ, ನೀವು ಅದು ಕಂಪ್ಲೀಟಾಗಿ ಹೋಗಿಲ್ಲ, ಕರೆಕ್ಟ್? ಹೌದು, ಒಪ್ಕೊಳ್ಳೋಣ, ನಾವು ಹ್ಯೂಮನ್ಸ್ ಒಬ್ಬರೇ ಇರೋದಕ್ಕೆ ನಾವು ಹುಟ್ಟಿಲ್ಲ, ಅಥವಾ ನಮ್ಮ ಒಂದು ಬಾಡಿ ಅಥವಾ ಹ್ಯೂಮನ್ ನೇಚರ್, ನಮ್ಮ ಮೈಂಡ್, ಇದೆಲ್ಲ ನಾವು ಒಬ್ಬರೇ ಇರೋದಕ್ಕೆ ಅಂತ ಡಿಸೈನ್ ಆಗಿಲ್ಲ, ಓಕೆನಾ? ಸೊ ನಾವು ಯಾವಾಗಲೂ ಎಲ್ಲರ ಜೊತೆ ಸೇರ್ಬೇಕು, ಅವ್ರನ್ನ ಹೊಗಳಬೇಕು, ಇಷ್ಟಪಡಬೇಕು, ಕಾಂಪ್ಲಿಮೆಂಟ್ಸ್ ತಗೋಬೇಕು, ಸಜೆಷನ್ಸ್ ತಗೋಬೇಕು, ಅಂಡ್ ಬೇರೆಯವರಿಂದ ವ್ಯಾಲಿಡೇಷನ್ಸ್ ಬೇಕು ಅಂತಾನೆ ಕ್ರೇವ್ ಮಾಡ್ತಿರ್ತೀವಿ ಆಸ್ ಎ ಹ್ಯೂಮನ್ ಬೀಯಿಂಗ್ಸ್, ಕರೆಕ್ಟ್? ಬಟ್ ಇವೆಲ್ಲ ಕ್ರೇವಿಂಗ್ಸ್ ಜಸ್ಟ್ ನಿಮ್ಮ ಒಂಟಿತನದಿಂದ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಆಗಿದ್ದಾಗ ಅಲ್ಲಿ ನೀವು ತುಂಬಾ ಡೇಂಜರ್ ಝೋನಲ್ಲಿ ಇರ್ತೀರಾ ಅಂತ ಅರ್ಥ ಆಗುತ್ತೆ, ಓಕೆನಾ? ಸೊ ತುಂಬಾ ಅಪಾಯಕಾರಿ ಸ್ಥಿತಿಲಿ ಇರ್ತೀರಾ. ಸೊ ಯಾವಾಗಲೂ ಇದರಿಂದ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಓಡ್ತಾನೆ ಇದ್ರೆ ಯಾವಾಗ ಸ್ಟಾಪ್ ಮಾಡ್ತೀರಾ? ಆನ್ಸರ್ ಇದೆಯಾ ನಿಮ್ಮ ಹತ್ರ? ಯಾವಾಗ ಇದಕ್ಕೆ ಕ್ಯೂರ್ ಸಿಗುತ್ತೆ? ಯಾರೋ ಬಂದು ಕ್ಯೂರ್ ಕೊಡೋದಿಲ್ಲ, ಯು ಹ್ಯಾವ್ ಟು ಡೂ ಇಟ್, ಓಕೆನಾ? ಆನ್ಸರ್ ಇದೆಯಾ? ಎಲ್ಲಿವರೆಗೂ ಓಡ್ತೀರಾ? ಲೈಫ್ ಲಾಂಗ್ ಹೀಗೆ ಬೇರೆಯವ್ರನ್ನ ಬೇಡ್ಕೊಂಡು, ಕಾಡಿ ಬೇಡಿ, ಅವ್ರನ್ನ ಜೊತೆಲಿ ಇರಿಸ್ಕೊಂಡು, ನಿಮ್ಮ ಒಂದು ಲೋನ್ಲಿನೆಸ್ಗೆ ಅವ್ರು ಹೆಲ್ಪ್ ಆಗಲಿ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಅವ್ರಿಗೆ ಬೇಕಾಗಿದ್ದು ಕೊಡಿಸ್ಕೊಂಡು, ಈ ಥರ ಇರೋಕ್ಕಾಗುತ್ತಾ? ಎಷ್ಟು ದಿನ ಇರೋಕ್ಕಾಗುತ್ತೆ ಹೇಳಿ? ಎಲ್ಲಾನು ನಿಮ್ಮ ಹತ್ರ ಇರೋದನ್ನ ಕಳ್ಕೊಳ್ಳೋವರೆಗೂ ಇರ್ತೀರಾ? ಎಲ್ಲಿವರೆಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ? ಅಂಡ್ ಬೇರೆಯವರು ಕೂಡ ಎಲ್ಲಿವರೆಗೂ ನಿಮ್ಮ ಮೇಲೆ ಒಂದು ಕರುಣೆ ತೋರ್ಸಕ್ಕಾಗುತ್ತೆ ಅಥವಾ ನಿಮ್ಮ ಜೊತೆ ಇರೋದಕ್ಕಾಗುತ್ತೆ ಹೇಳಿ, ಅಲ್ವಾ? ಅಂಡ್ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಆಯ್ತು, ನೀವು ಸಾಯೋವರೆಗೂ ಆ ಬ್ಯಾಡ್ ಹ್ಯಾಬಿಟ್ಸ್ ಜೊತೆನೇ ಇರಬೇಕಾಗುತ್ತೆ ಹೊರತು ನೀವು ಲೈಫ್ನ ನಿಜವಾಗ್ಲೂ ಎಂಜಾಯೇ ಮಾಡಿರೋದಿಲ್ಲ, ಜಸ್ಟ್ ಎಸ್ಕೇಪ್ ಆಗ್ತಿರ್ತೀರ ಅಷ್ಟೇ. ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ನಿಮ್ಗೇನು ಲಾಭ ತಂದು ಕೊಡೋದಿಲ್ಲ. ಸೊ ಇದ್ಯಾವುದು ನಿಮ್ಮ ಒಂಟಿತನನ ದೂರ ಮಾಡೋದೇ ಇಲ್ಲ, ಅಲ್ವಾ? ಅರ್ಥ ಆಗ್ತಿದೆಯಾ? ಸೊ ನಾನು ಹೇಳೋದೇನಂದ್ರೆ, ಯಾವುದೋ ಒಂದು ವಸ್ತು ಅಥವಾ ಪರ್ಸನ್ ಮೇಲೆ ಡಿಪೆಂಡ್ ಆಗೋದನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬನ್ನಿ. ನನ್ನ ವಿಡಿಯೋದಲ್ಲೆಲ್ಲ ನಾನು ಹೇಳೋದಾದನೆ, ನಾನು ವಿಡಿಯೋ ನೋಡಿದ್ರೆ ಓಕೆ ಹೋಗ್ಬಿಟ್ಟು ಇವಾಗಲೇ ಅದನ್ನ ಚೇಂಜ್ ಮಾಡ್ಕೋಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬಿಕಾಸ್ ಎಲ್ಲದಕ್ಕೂ ಟೈಮ್ ತಗೊಳುತ್ತೆ, ಕರೆಕ್ಟಾ? ಬ್ಯಾಡ್ ಹ್ಯಾಬಿಟ್ ಆಗಲಿ, ಒಳ್ಳೆ ಹ್ಯಾಬಿಟ್ ಆಗಲಿ, ನಿಧಾನವಾಗಿ ನಾವು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಅಡಿಕ್ಟ್ ಆಗೋದು. ಸೊ ಯಾವುದೇ ಒಂದನ್ನೇ ಆಯ್ತು, ನಿಧಾನವಾಗಿ ನೀವು ಬಿಡ್ತಾ ಬರಬೇಕು ಡಿಪೆಂಡೆನ್ಸಿನ, ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಎಕ್ಸಾಂಪಲ್, ಯಾರ ಜೊತೆನೋ ಚಾಟ್ ಮಾಡೋದು, ಕಾಲ್ ಮಾಡೋದು, ಒಂದೊಂದು ನಿಮಿಷಕ್ಕೂ ಅವ್ರ ಜೊತೆ ಮಾತಾಡಬೇಕು, ಬಿಟ್ಟಿರೋದಕ್ಕಾಗೋದಿಲ್ಲ, ಇಲ್ಲಾಂದ್ರೆ ನನಗೆ ಏನೇನೋ ಯೋಚನೆ ಬಂದ್ಬಿಡುತ್ತೆ. ಸೊ ಈ ಥರ 10 ಮೆಸೇಜ್ ಮಾಡ್ತೀರಾ ದಿನಕ್ಕೆ, 3 ಮೆಸೇಜ್ ಮಾಡೋ ರೀತಿ ಮಾಡಿ, ನೆಕ್ಸ್ಟ್ 2 ಮೆಸೇಜ್ ಮಾಡೋ ರೀತಿ ರೂಢಿ ಮಾಡ್ಕೊಳ್ಳಿ.
ಗೊತ್ತಾಗ್ತಿದ್ಯಾ? ಆಮೇಲೆ ಒಂದು ಮೆಸೇಜ್, ಆಮೇಲೆ ಅವ್ರು ಇಲ್ಲದೆ ಕೂಡ ನೀವು ಇರಬಹುದು. ನಿಮ್ಮ ಲೋನ್ಲಿನೆಸ್ ನಿಮ್ಗೇನು ಹಿಂಸೆ ಕೊಡ್ತಾ ಇಲ್ಲ ಅನ್ನೋ ರೀತಿ ನೀವು ನಿಮ್ಮನ್ನ ರೆಡಿ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು ಹೇಳ್ತೀನಿ ಮುಂದೆ. ನೀವು ಅನ್ಕೋತೀರಾ ಯಾರೋ ಇರೋದ್ರಿಂದ ನೀವು ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತ. ನೋವೇ, ನೀವು ಒಬ್ಬರೇ ಇರೋದ್ರಿಂದ, ನಿಮ್ಮ ಲೋನ್ಲಿನೆಸ್ ಇಂದಾನೇ ಮಾತ್ರ ನೀವು ಮೆಂಟಲಿ ಸ್ಟ್ರಾಂಗ್ ಆಗೋಕೆ ಸಾಧ್ಯ ಆಗೋದು. ನೀವೊಬ್ಬರೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ನೀವೊಬ್ಬರೇ ಇರೋದ್ರಿಂದ ನೀವು ಇಂಪ್ರೂವ್ ಮಾಡ್ಕೋಬಹುದು. ಅದನ್ನ ನಿಮ್ಮನ್ನ ನೀವು ಜಾಸ್ತಿ ಅರ್ಥ ಮಾಡ್ಕೋಬಹುದು. ಅಂಡ್ ಯಾರು ಮತ್ತೆ ಯಾವುದು ಕೂಡ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಅಂಡ್ ನೀವು ಕೂಡ ಲೈಫಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ ಇರುತ್ತೆ, ಅದನ್ನ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಿಡಬೇಡಿ. ಡಿಸ್ಟ್ರಾಕ್ಟ್ ಆಗದ ಹಾಗೆ ನೀವೇನು, ನಿಮಗೇನು ಬೇಕು ಈ ಲೈಫಲ್ಲಿ, ನೀವೀಗ ಏನು ಮಾಡ್ತಿದ್ದೀರಾ, ಏನು ಮಾಡಬೇಕು ಅಂತ ನಿಮಗೆ ಕನಸಿತ್ತು. ಸೊ ಇದನ್ನ, ಆ ಒಂಟಿತನ ಅನ್ನೋದು ನಿಮಗೆ ಸಿಕ್ತಾಗ ಲೈಫಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಬೇರೆಯವ್ರ ಜೊತೆ ಎಫರ್ಟ್ ಎಷ್ಟಾಗ್ತೀರಾ, ಅವ್ರನ್ನ ಉಳಿಸ್ಕೋಬೇಕು, ಅವ್ರನ್ನ ಮಾತಾಡ್ಸ್ಬೇಕು, ಅವ್ರ ಜೊತೆ ಕನೆಕ್ಷನ್ ಬೆಳೆಸ್ಕೋಬೇಕು ಅಂತ ಎಷ್ಟು ಟೈಮ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಲ್ವಾ ನೀವು ಬೇರೆಯವ್ರಿಗೋಸ್ಕರ. ಆದ್ರೆ ನಿಮ್ ಜೊತೆ ನೀವು ಯಾವ್ದಾದ್ರು ಕನೆಕ್ಷನ್ ಬೆಳೆಸ್ಕೊಂಡಿದ್ದೀರಾ, ನಿಮ್ಮನ್ನ ನೀವು ಪ್ರೀತಿಸಿದ್ದೀರಾ, ನೀವೆಷ್ಟು ಬ್ಯೂಟಿಫುಲ್ ಸೋಲ್ ಅನ್ನೋದು, ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅನ್ನೋದು ನಿಮ್ಗೆ ಯಾವತ್ತಾದ್ರೂ ಕರೆಕ್ಟಾಗಿ ಅರ್ಥ ಆಗಿದೆಯಾ? ಸೊ ಆ ಒಂಟಿತನ ಅನ್ನೋದು ನಿಮ್ಗೆ ಏನಾದ್ರು ಲೈಫಲ್ಲಿ ಸಿಕ್ಕಿದ್ರೆ ಅದೊಂದು ಸುವರ್ಣ ಅವಕಾಶ ಅನ್ನೋದು ನಿಮ್ಗೆ ಯಾವತ್ತಾದ್ರೂ ಫೀಲ್ ಆಗಿದೆಯಾ? ಅರ್ಥ ಮಾಡ್ಕೊಂಡಿದ್ದೀರಾ ಅಟ್ಲೀಸ್ಟ್? ಇಲ್ಲ ಅಲ್ವಾ? ಕೊರಗ್ತಾನೆ ಕೂತ್ಕೊಂಡಿದ್ದೀರಾ ಇಲ್ಲಿವರೆಗೂ, ಕರೆಕ್ಟಾ? ನೀವೇನು ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ನೀವೇ ಅಡಿಕ್ಟ್ ಆಗ್ಬಿಡ್ತೀರಾ, ಅಷ್ಟು ನಿಮ್ಮನ್ನು ಇಷ್ಟಪಡ್ತೀರಾ ನೀವು. ಟ್ರಸ್ಟ್ ಮೀ, ಇಟ್ ಇಸ್ ಟ್ರೂ. ಓಕೆನಾ? ಸೊ ಕ್ವಶನ್ ಮಾಡ್ಕೊಳ್ಳಿ ನಿಮ್ಮನ್ನ, ನಿಮಗೆ ಏನ್ ಬೇಕು, ಏನಿತ್ತು ನಿಮ್ಮ ಗುರಿ, ಇವಾಗ ಯಾವ ರೀತಿ ಆಗೋಗ್ಬಿಟ್ಟಿದೆ ನನ್ನ ಲೈಫು, ಯಾಕೆ ಹೀಗೆ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಜನಕ್ಕೆ ಇದಕ್ಕೆ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಗೊತ್ತಾಗ್ತಿದೆಯಾ? ಸೊ ಅವರು ಲೈಫಲ್ಲಿ ಏನೇನೋ ಅಚೀವ್ ಮಾಡಿ ಮುಂದೆ ಬಂದಿದ್ದಾರೆ ಲೈಫಲ್ಲಿ. ಓಕೆನಾ? ಸೊ ಆ ಲೋನ್ಲಿನೆಸ್ನ ಅವ್ರು ಪವರ್ ಆಗಿ ಯೂಸ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಎಷ್ಟೊಂದು ಜನ ಸುಮ್ಮನೆ ಏನೋ ಲೈಫು ಓಡ್ತಾ ಇದೆ, ಹೋಗೋಣ ಬಿಡೋ, ತಿನ್ಕೊಂಡು ಉಣ್ಕೊಂಡು ಹೆಂಗೋ ಹೋದ್ರಾಯ್ತು, ನನ್ನ ಪಡಿ ನಾನು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇನ್ವಾಲ್ವ್ ಆಗೋಣ, ಇವ್ರನ್ನ ಬೇಡ್ಕೊಂಡು ಅವ್ರ ಜೊತೆ ಚಾಟ್ ಮೆಸೇಜ್ ಮಾಡ್ಕೊಂಡು ಕಾಲ ಕಲಿಯೋಣ. ಸೊ ಇದೇ ರೀತಿ ಓಡ್ತಾ ಇದ್ದೀರಾ ಸುಮ್ಮನೆ. ಅದಕ್ಕೇನು ಅರ್ಥನೇ ಇಲ್ಲ ನಿಮ್ಮ ಲೈಫಿಗೆ. ಆ ಥರ ಅನ್ಸೋಕ್ ಸ್ಟಾರ್ಟ್ ಆಗಿದೆ ನಿಮಗೆ. ಕರೆಕ್ಟ್ ತಾನೆ? ನಿಮ್ಮ ಡ್ರೀಮ್ಸ್ ಏನು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಆ ಒಂದು ಕೆಪಬಿಲಿಟಿ ಕೂಡ ಕಳ್ಕೊಬಿಟ್ಟಿದ್ದೀರಾ ನೀವು. ಕರೆಕ್ಟಾ? ಯಾರು ಇಲ್ಲ ಅಂತ ಟೈಮ್ ವೇಸ್ಟ್ ಮಾಡಬೇಡಿ ಕೊರಗ್ತಾ ಕೂತ್ಕೊಂಡು. ಓಕೆನಾ? ಸೊ ಇವಾಗ ನೀವು ಯಾರನ್ನೋ ಒಂದು ಟೈಮ್ ಪಾಸ್ಗೆ ಅಂತ ಅದನ್ನ ಹುಡುಕೋತೀರಾ ಅನ್ಕೊಳ್ಳಿ, ಅವ್ರ ಮೇಲೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಹೇಳಿ ನೀವು? ಸೊ ಅದ್ರ ಬದಲು ಲೈಫ್ ಯಾವಾಗ ನಿಮಗೆ ಒಂಟಿತನದ ಅವಕಾಶ ಕೊಡುತ್ತೆ, ಬೇರೆಯವ್ರನ್ನ ಹುಡ್ಕೋದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಬೇಡಿ, ಅಥವಾ ಬೇರೆಯವ್ರನ್ನ ಹುಡುಕ್ಬಿಟ್ಟು ಅವ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಬೇಡಿ. ಓಕೆನಾ? ಸೊ ಆ ಎಲ್ಲ ಟೈಮ್ನ ತಗೊಂಡು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಿಮ್ಮನ್ನ ನೀವು ತಿಳ್ಕೊಳ್ಳೋದಕ್ಕೆ, ನಿಮಗೊಂದು ಒಳ್ಳೆ ಭವಿಷ್ಯ ಕೊಡ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಸಿಗುತ್ತಲ್ವಾ ನಿಮಗೆ. ಎಷ್ಟೊಂದು ಜನ ನನಗೆ ಕಾಮೆಂಟ್ಸ್ ಹಾಕ್ತೀರಾ, ಅಂಡ್ ಯೂಟ್ಯೂಬ್ ಲೈವಲ್ಲೂ ಕೂಡ ಬಂದು ಲೈವ್ ಚಾಟಲ್ಲಿ ಹೇಳ್ತೀರಾ, ಮೇಡಮ್ ನನ್ನನ್ನೇ ನಾನು ಕಳ್ಕೊಬಿಟ್ಟಿದ್ದೀನಿ ಅಂತ, ಅಂಡ್ ಐ ಆಮ್ ಸರ್ಚಿಂಗ್ ಮೈ ಸೆಲ್ಫ್ ಅಂತ ಅಲ್ವಾ. ನಿಮ್ಮ ಒಂದು ಲೋನ್ಲಿನೆಸ್ ನಿಮಗೆ ಸಿಕ್ಕಿರುವಂಥ ಒಂದು ಬ್ಯೂಟಿಫುಲ್ ಅವಕಾಶ. ಓಕೆನಾ? ಸೂಪರ್ ಆಗಿರುವಂತಹ ಅವಕಾಶ ಅದು. ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ ಆ ಟೈಮ್ನ. ಹೊಸ ಹೊಸ ಹಾಬೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಪ್ರೊಡಕ್ಟಿವ್ ವರ್ಕ್ ಮಾಡಿ. ಯಾಕಾಗೋದಿಲ್ಲ ಇವೆಲ್ಲ ನಿಮ್ಮಿಂದ? ಸಾಧ್ಯ ಇದೆ, ನೀವು ಮಾಡ್ಬೇಕಷ್ಟೇನೆ. ನಾನು ಹೇಳೋದೇನು ಅಂದರೆ, ಲೈಫಲ್ಲಿ ಒಂದು ಕಷ್ಟನೇ ಬರಲಿ ಅಥವಾ ಸುಖನೇ ಬರಲಿ, ನಾವು ಅದನ್ನು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಲೈಫು, ಮೆಂಟಲ್ ಹೆಲ್ತು ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಹೌದು ತಾನೆ? ಒಬ್ರಿಗೆ ಸುಖ ಇದ್ರೂ ಕೂಡ ಅದರಲ್ಲೂ ಕೊರಗ್ತಾರೆ ಹುಡಿಕೊಂಡು. ಕರೆಕ್ಟಾ? ಅದೇನೋ ಹೇಳ್ತಾರಲ್ಲ, ಕೇಳಿದ್ದೀರಾ? ವೆನ್ ಲೈಫ್ ಗಿವ್ಸ್ ಯು ಅ ಲೆಮನ್, ಮೇಕ್ ಅ ಲೆಮನೇಡ್ ಅಂತ. ಗೊತ್ತಾಗ್ತಿದ್ಯಾ? ಸೊ ಯಾವಾಗ ಲೈಫು ನಿಮ್ಮ ಲೈಫಲ್ಲಿ ಹುಳಿ ಹಿಂಡೋಗಿ ಸ್ಟಾರ್ಟ್ ಮಾಡುತ್ತೆ, ಓಕೆನಾ, ಅತ್ತ ಹುಳಿ ಸಂಗತಿಗಳನ್ನ ನಿಮ್ಮ ಲೈಫಿಗೆ ಕೊಡುತ್ತೆ. ಸೊ ನೀವು ಅವಾಗ ಅಯ್ಯೋ ಹುಳಿ ಅಂತ ಅಂದ್ಬಿಟ್ಟು, ಕಷ್ಟಗಳು ಅಂದ್ಬಿಟ್ಟು ಅದರಲ್ಲೇ ಕೊರಗ್ತಾ ಹೋಗ್ತೀರಾ, ಅಯ್ಯೋ ಲೋನ್ಲಿನೆಸ್ ಅನ್ಕೊಂಡು ಅದರಲ್ಲೇನೆ ಟೈಮ್ ಕಳೀತಾ ಹೋಗ್ತೀರಾ, ಅಥವಾ ಅದರಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ. ಅಂದರೆ ಆ ಜ್ಯೂಸ್ಗೆ ಹಾಕುವಂತಹ ಶುಗರೇ ನಿಮಗೆ ನೀವು ಕೊಡುವಂತಹ ಟೈಮ್. ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳುವಂತಹ ಪ್ರಯತ್ನ, ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನನೇ ಆ ಲೆಮನ್, ಆ ಹುಳಿಗೆ ಹಾಕುವಂತಹ ಶುಗರ್.
ಸೊ ಅದರಿಂದ ನಿಮ್ಮ ಲೈಫಲ್ಲಿ ಲೆಮೋನೇಡ್ ಮಾಡ್ಕೋಬೋದಲ್ವಾ? ಅರ್ಥ ಆಗ್ತಿದೆಯಾ? ಸೊ ಲೈಫಲ್ಲಿ ಫೇಕ್ ಪೀಪಲ್ ಜೊತೆ ಇರೋದ್ರ ಬದಲು ಆರ್ ನೀವು ಅವ್ರಿಗೋಸ್ಕರ ಲೋನ್ಲಿನೆಸ್ಗೋಸ್ಕರ ಟೈಮ್ ಪಾಸ್ ಮಾಡ್ತಾ ಇರೋ ಬದಲು ಆ ಲೋನ್ಲಿನೆಸ್ನ ಅಕ್ಸೆಪ್ಟ್ ಮಾಡಿ ನಿಮ್ಮನ್ನ ನೀವು ಇಂಪ್ರೂವ್ ಮಾಡಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ನ ಹುಡಿಕೊಂಡು ಲೈಫ್ ಲಾಂಗ್ ಯಾವುದೇ ಫೇಕ್ನೆಸ್ ಇಲ್ದಲೆ ಬದುಕೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅದು ಬಿಟ್ಟು ಡಿಪ್ರೆಸ್ ಆಗೋದು, ಆಂಗ್ಸೈಟಿ ಇವೆಲ್ಲ ಬೇಕಾ ಲೈಫಲ್ಲಿ? ಇರೋದೊಂದು ಲೈಫ್ ಅಲ್ವಾ? ನೀವು ಬೇಕಾದ್ರೆ ನೋಡಿ, ಎಷ್ಟೊಂದು ಜನ ಹೇಳಿದ್ದಾರೆ ಇಂಟರ್ವ್ಯೂಗಳಲ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ, ಸೊ ಪ್ರತಿಯೊಬ್ಬರು, ಓಕೆನಾ, ತುಂಬ ಜನ, ಅದರಲ್ಲಿ ಪ್ರತಿಯೊಬ್ಬರು ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಜನ ದೊಡ್ಡ ವ್ಯಕ್ತಿಗಳು ಪ್ರತಿದಿನ ಅವ್ರ ಜೊತೆ ಒಂದು 10-15 ನಿಮಿಷ ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ಒಂದು ಹಿಂದಿ ಮೂವಿ ಕೂಡ ಇದೆ, ನೋಡಿದ್ದೀರಾ? ಡಿಯರ್ ಜಿಂದಗಿ ಅಂತ, ಕರೆಕ್ಟ್? ಸೊ ಅದ್ರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೇಗೆ ಅವಳು ಸ್ಟೆಪ್ ಬೈ ಸ್ಟೆಪ್ ಡಿಪ್ರೆಸ್ ಲೋನ್ಲಿನೆಸ್ಸಿಂದ ಹೊರಗೆ ಬಂದ್ಲು. ಆ ಲೋನ್ಲಿನೆಸ್ನೇ ಒಂದು ಅವಕಾಶ ಆಗಿ ತಗೊಂಡು ಲೈಫ್ನ ಹೇಗೆ ಸೆಲೆಬ್ರೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೀವು ಒಂದ್ಸತಿ ಸಾಧ್ಯ ಆದರೆ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಏನಾದ್ರು ಸಿಕ್ಕರೆ ಆ ಒಂದು ಮೂವಿನ ನೋಡಿ ನೀವು. ಸೊ ಅದಕ್ಕೋಸ್ಕರ ತುಂಬ ಜನ ಇವಾಗ ಧ್ಯಾನ, ಯೋಗ ಅಂತ ತುಂಬ ಟೈಮ್ ಕೊಡ್ತಿದ್ದಾರೆ ಅವರಿಗೆ ಅವರು, ಬಿಕಾಸ್ ಮೈಂಡ್ ಕಾಮ್ ಮಾಡೋದಕ್ಕೆ, ಲೋನ್ಲಿನೆಸ್ಸಿಂದ ಆಚೆ ಬರೋದಕ್ಕೆ, ಅವ್ರ ಜೊತೆ ಅವರೇ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ. ಕಲೀರಿ, ಆ ಟೈಮಲ್ಲಿ ಕಾರ್ ಡ್ರೈವಿಂಗ್ ಕಲೀರಿ, ಸ್ಕೇಟಿಂಗ್ ಕಲೀರಿ, ನಿಮ್ಗೇನು ಇಷ್ಟ ಇದೆ ಅದನ್ನು ಕಲೀರಿ. ಡಿಸ್ಟ್ರಾಕ್ಷನ್ ಯಾರಿಗೆ ತಾನೇ ಇರಲ್ಲ, ಇದ್ದೇ ಇರುತ್ತೆ. ಯಾರಿಗೆ ತಾನೇ ನೋವು ಇರೋದಿಲ್ಲ, ಇದ್ದೇ ಇರುತ್ತೆ. ಬಟ್ ನಿಮ್ಮ ಫೋಕಸ್ಸು ನಿಮ್ಮ ಒಂದು ಲೈಫ್ ಇಂಪ್ರೂವ್ಮೆಂಟ್ ಮೇಲೆ ಇರಬೇಕು, ನಿಮ್ಮ ಗುರಿ ಮೇಲೆ ಇರಬೇಕು. ಸೊ ಇದರಿಂದ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ಲೈಫಲ್ಲಿ ಯಾರೇ ನಿಮ್ಮನ್ನು ಬಿಟ್ಟೋದ್ರು ಕೂಡ, ಆರ್ ಅದೇನೇ ಕಷ್ಟದ ಸಿಚುವೇಶನ್ ಬಂದರೂ ಕೂಡ ಬೇಜಾರಾಗುತ್ತೆ, ಕರೆಕ್ಟು. ಆದರೆ ನಿಮ್ಮನ್ನ ಬ್ರೇಕ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ, ಯಾವ ಸಿಚುವೇಶನಿಂದನೂ ಸಾಧ್ಯ ಆಗೋದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ. ಒಬ್ಬರೇ ಕೂತು ಧ್ಯಾನ ಮಾಡೋದು, ಒಬ್ಬರೇ ಅಂದರೆ ಇಲ್ಲಿ ತಿಳ್ಕೊಬೇಕು, ನಿಮ್ಮ ಮೊಬೈಲ್ ಕೂಡ ಇರಬಾರ್ದು ನಿಮ್ಮ ಹತ್ರ, ಗೊತ್ತಾಗ್ತಿದ್ಯಾ? ಆ್ಯಂಡ್ ಒಬ್ಬರೇ ಕೂತು ಸಾಂಗ್ಸ್ ಕೇಳೋದು ಅಥವಾ ಒಬ್ಬರೇ ವಾಕಿಂಗ್ ಹೋಗೋದು. ಸೊ ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ. ಟ್ರೈ ಮಾಡಿ ನೋಡಿ ಇದನ್ನು ನೀವು. ಒಬ್ಬರೇ ಮಾಡೋದಕ್ಕೆ ಯಾವ ಕೆಲಸ ನಿಮಗೆ ಭಯ ಇತ್ತು, ಮುಜುಗರ ಇತ್ತು, ಅದನ್ನೇ ಮಾಡಿ ನೋಡಿ. ಎಕ್ಸಾಂಪಲ್ ತುಂಬ ಈಸಿದೆ ಹೇಳ್ಬೇಕಂದ್ರೆ, ಮೊಬೈಲೇ ಬಿಟ್ಟಿರೋಕ್ಕಾಗ್ತಿರೋದಿಲ್ಲ, ಬಟ್ 1 ಅವರ್ ಮೊಬೈಲ್ನ ಮುಟ್ಲೇಬೇಡಿ. ಆ ಮೊಬೈಲ್ ಬಿಟ್ಟು ಹೊರಗಡೆ ಒಂದು ರೌಂಡ್ ಸುಮ್ಮನೆ ವಾಕ್ ಹೋಗಿ ಬಂದು ನೋಡಿ. ನೇಚರ್ನ ಅಬ್ಸರ್ವ್ ಮಾಡ್ತೀರಾ, ಬರ್ಡ್ಸ್ನ ಅಬ್ಸರ್ವ್ ಮಾಡ್ತೀರಾ, ನಿಮ್ಮ ಲೈಫ್ನ ನೀವು ಅಬ್ಸರ್ವ್ ಮಾಡ್ತೀರಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದು ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ 1 ಅವರ್ ಮೊಬೈಲ್ ಮುಟ್ಟಿಲ್ಲ ಅನ್ನೋದು ನಿಮಗೆ ಅತಿ ಹೆಚ್ಚು ಖುಷಿ ಕೊಡುತ್ತೆ. ಸೊ ಇದೇ ರೀತಿ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಅಭ್ಯಾಸ ಮಾಡ್ಕೊಂಡು ಬನ್ನಿ, ಒಬ್ಬರೇ ಇರೋದಕ್ಕೆ, ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೂ ಪ್ರೀತಿಸೋದಕ್ಕೆ. ನೀವೇ ಮಾಸ್ಟರ್ ಆಗಿಬಿಡ್ತೀರಾ ಲೋನ್ಲಿನೆಸ್ನ ಹೆದರಿಸೋ ಅಷ್ಟು. ಅರ್ಥ ಆಯ್ತಾ? ಸೊ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಸಿ ಯು ಆಲ್, ಬೈ.